ಜೈಲು ಅಧೀಕ್ಷಕ ಈಗ ಐಜಿ ಭೇಟಿ ಕೊಟ್ಟಿದ್ದಾರೆ. ಅಧೀಕ್ಷಕಿ ಲತಾ ಅವರ ಜೊತೆಗೆ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಮತ್ತೊಂದು ಕಡೆ ಜೈಲಿನ ಮುಂಭಾಗದಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾಗಳ ಪರಿಶೀಲನೆ ಕೂಡ ಆಗಿದೆ. ತಾಂತ್ರಿಕ ಕಾರಣಗಳಿಂದಾಗಿ ಸಿಸಿಟಿವಿ ಕ್ಯಾಮೆರಾವನ್ನ ಏನು ಅಳವಡಿಸಿದ್ರು ಅದರ ಪರಿಶೀಲನೆ ಆಗಿದೆ. ದರ್ಶನ್ ಇರುವ ಬಳ್ಳಾರಿ ಜೈಲಿಗೆ ಐಜಿ ತ್ಯಾಗರಾಜನ್ ಅವರು ಭೇಟಿ ನೀಡಿ ಈಗ ವಾಪಸ್ಸಾಗಿದ್ದಾರೆ. ಜೈಲು ಅಧೀಕ್ಷಕಿ ಲತಾರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನು ಅನುಭವಿಸಿದ ಹಿನ್ನೆಲೆಯಲ್ಲಿ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ ನಂತರ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಐಜಿ ಭೇಟಿ ಕೊಟ್ಟರು, ಮೇಲಿಂದ ಮೇಲೆ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಅದರಂತೆ ಇವತ್ತು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ರಿಟರ್ನ್ ಆಗಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಮರೇಶ್ ರಿಂದ. ಅಮರೇಶ್, ಜೈಲಿಗೆ ಐಜಿ ಭೇಟಿ ಕೊಟ್ಟಿದ್ರು, ಸೊ ಈ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಲಭ್ಯವಾಗಿದೆ? ದಿವ್ಯ ಜ್ಯೋತಿ, ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕೊಲೆ ಆರೋಪಿ ದರ್ಶನ್ ಅವರು ಶಿಫ್ಟ್ ಆಗಿ ಇದೀಗ 9ನೇ ದಿನ. ಹೀಗಾಗಿ ಇವತ್ತು ಆಂತರಿಕ ಭದ್ರತಾ ವಿಭಾಗದ ಐಜಿ ತ್ಯಾಗರಾಜನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಭೇಟಿ ಆಗೋದ್ರ ಮೂಲಕ ಇಲ್ಲಿನ ಭದ್ರತೆ ಕುರಿತಂತೆ ಒಂದಿಷ್ಟು ಸಮಾಲೋಚನೆ ಕೂಡ ಮಾಡಿದ್ರು, ಅಂದ್ರೆ ಪರಿಶೀಲನೆ ಮಾಡಿದ್ರೆ. ಅವರು ಜೈಲು ಅಧೀಕ್ಷಕಿ ಲತಾ ಅವರು ಇದ್ರೆ, ಅವ್ರ ಜೊತೆಗೆ ಸಭೆಯನ್ನ ಮಾಡೋದ್ರ ಮೂಲಕ ಜೈಲಿನಲ್ಲಿರ್ತಕ್ಕಂಥ ಕೈದಿಗಳಿಗೆ ನೀಡತಕ್ಕಂಥ ಸವಲತ್ತುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಿತ ಒಂದಿಷ್ಟು ಮಾಹಿತಿಗಳನ್ನ ಪಡೆದ್ರು. ಪ್ರಮುಖವಾಗಿ ಪರಪ್ಪನಗ್ರಹಾರ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ಅವರು ರಾಜಾತಿಥ್ಯವನ್ನ ಪಡೆದಿದ್ರು. ಅದಾದ್ಮೇಲೆ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ದರ್ಶನ್ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಿದ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಐಜಿ ತ್ಯಾಗರಾಜನ್ ಅವರು ಕೂಡ ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ರು. ಮತ್ತೊಂದು ಕಡೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಏನು ಇತ್ತೀಚೆಗೆ ಅಂದ್ರೆ 2 ದಿನಗಳ ಹಿಂದೆನೆ ಒಂದಿಷ್ಟು 8 ಹೆಚ್ಚುವರಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿದ್ರು. ಅವು ತಾಂತ್ರಿಕ ಸಮಸ್ಯೆ ಕಾರಣದಿಂದಾಗಿ ಒಂದಿಷ್ಟು ಸಿಸಿ ಕ್ಯಾಮೆರಾಗಳು ವರ್ಕ್ ಮಾಡ್ತಾ ಇರಲಿಲ್ಲ. ಮತ್ತೆ ಅವುಗಳನ್ನು ಸಹಿತ ತೆಗೆದು ಮತ್ತೆ ಹೊಸ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಿದ್ರು. ಮತ್ತೊಂದು ಕಡೆ ಪ್ರಮುಖವಾಗಿ ದರ್ಶನ್ ಅವರು ಅಂದ್ರೆ ವಿಚಾರಣಾಧೀನ ಕೈದಿ ಆಗಿರೋದ್ರಿಂದ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಅವರಿಗೆ ಒಂದು ಪಿಪಿಸಿ ಜೈಲು ಅಕೌಂಟ್ ಅನ್ನು ಕೂಡ ಹೊಂದಿದ್ದಾರೆ. ಅಂದ್ರೆ ವಿಚಾರಣಾಧೀನ ಕೈದಿಗಳೆಲ್ಲರೂ ಸಹಿತ ಈ ರೀತಿಯ ಖಾತೆಗಳನ್ನ ಹೊಂದಲಿಕ್ಕೆ ಅವಕಾಶ ಇದೆ. ಅದ್ರ ಭಾಗವಾಗಿ ದರ್ಶನ್ ಅವರು ಕೂಡ ಆ ರೀತಿಯ ಪಿಪಿಸಿ ಖಾತೆಯನ್ನು ಹೊಂದಿದ್ರು. ಅದರಲ್ಲಿ ಒಟ್ಟು 35,000 ಹಣವನ್ನ ಪರಪ್ಪನಗ್ರಹಾರ ಜೈಲಿನಲ್ಲಿದ್ದಾಗ ಏನಿತ್ತು ಅದೇ ಹಣವನ್ನು ಯಥಾವತ್ತಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ವಿಚಾರಣಾಧೀನ ಕೈದಿ ಆಗಿರ್ತಕ್ಕಂಥ ದರ್ಶನ್ ಅವರ ಪಿಪಿಸಿ ಜೈಲ್ ಖಾತೆಗೆ ಜಮಾ ಆಗಿತ್ತು. ಆದ್ರೆ ಇದೀಗ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಬಳ್ಳಾರಿ ಸೆಂಟ್ರಲ್ ಜೈಲಿನ ಒಂದು ಕ್ಯಾಂಟೀನ್ ಏನಿದೆ ಅದರಲ್ಲಿ ಒಟ್ಟು 735 ರೂಪಾಯಿ ಹಣವನ್ನ ಇದೀಗ ದರ್ಶನ್ ಅವರು ಖರ್ಚು ಮಾಡಿದ್ರೆ. ಅದು ಪ್ರಮುಖವಾಗಿ ಟೀ ಮತ್ತು ಕಾಫಿಗೋಸ್ಕರ. ಸಹಜವಾಗಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆದ್ಮೇಲೆ ಒಂದಿಷ್ಟು ಟೆನ್ಷನ್ಗೊಳಗಾಗಿದ್ರು. ಯಾಕಂದ್ರೆ ಸಾಮಾನ್ಯ ಖೈದಿಗಳ ರೀತಿಯಲ್ಲೇ ದರ್ಶನ್ ಅವ್ರನ್ನ ನಡೆಸಿಕೊಳ್ಳಲಾಗ್ತದೆ. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಇಲ್ಲಿ ಯಾವುದೇ ರೀತಿ ವಿಲಾಸಿ ಜೀವನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿನೇ ಬಳ್ಳಾರಿ ಸೆಂಟ್ರಲ್ ಜೈಲ್ನ ವ್ಯವಸ್ಥೆಗೆ ಹೊಂದ್ಕೊಳ್ಳೋದಕ್ಕೆ ಸಾಕಷ್ಟು ಪರದಾಡ್ತಾ ಇದ್ರೆ. ಆದ್ರೆ ಎಲ್ಲಾ ಟೆನ್ಷನ್ ಗಳನ್ನ ದೂರ ಮಾಡೋದಕ್ಕೋಸ್ಕರ ದರ್ಶನ್ ಅವರು ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಟೀ ಮತ್ತು ಕಾಫಿ ಕುಡಿಯುವಂತ ಕೆಲಸವನ್ನು ಮಾಡ್ತಾ ಇದ್ರು. ಅಂದ್ರೆ ಅದನ್ನೇ ಅಂದ್ರೆ ಸಾಮಾನ್ಯವಾಗಿ ಟೆನ್ಷನ್ ಇದ್ದಂತ ಸಂದರ್ಭದಲ್ಲಿ ಟೀ ಕಾಫಿ ಮೊರೆಗೆ ಹೋಗುವಂತದ್ದು ಸಾಮಾನ್ಯ. ಅದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಸಹಿತ ಇಲ್ಲಿರ್ತಕ್ಕಂಥ ಟೆನ್ಷನ್ ಅನ್ನ ದೂರ ಮಾಡಿಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಅತಿ ಹೆಚ್ಚಾಗಿ ಟೀ ಮತ್ತು ಕಾಫಿಯನ್ನೇ ಸೇವಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇತ್ತೀಚೆಗೆ ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರು ಅಂದ್ರೆ ದರ್ಶನ್ ಅವರು ಬಂದ 3ನೇ ದಿನಕ್ಕೆ ಮೊದಲನೇ ಬಾರಿಗೆ ವಿಜಯಲಕ್ಷ್ಮಿ ಅವರು ಬಂದಿದ್ರು. ಆಗ್ಲೂ ಸಹಿತ ಒಂದಿಷ್ಟು ಡ್ರೈ ಫ್ರೂಟ್ಸ್ ಸೇರಿದಂತೆ ಬೇಕರಿ ಐಟಮ್ಸ್ ಗಳನ್ನು ಕೂಡ ತಂದು ಕೊಟ್ಟಿದ್ರು. ಅವುಗಳನ್ನು ಸಹಿತ ಊಟ ಮತ್ತು ತಿಂಡಿ ಜೊತೆಗೆ ದರ್ಶನ್ ಅವರು ಸೇವಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗಿನಿಂದಲೂ ಕೂಡ ಸಾಕಷ್ಟು ಪರದಾಡ್ತಾ ಇದ್ರೆ ಇಲ್ಲಿನ ವ್ಯವಸ್ಥೆಗೆ ಹೊಂದಿಕೊಳ್ಳೋದಕ್ಕೆ. ಹೀಗಾಗಿ ಇದೆಲ್ಲವನ್ನು ಕೂಡ ದೂರ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತೆ ಟೆನ್ಷನ್ ಫ್ರೀ ಆಗೋದಕ್ಕೋಸ್ಕರ ದರ್ಶನ್ ಅವರು ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇರ್ತಕ್ಕಂಥ ಕ್ಯಾಂಟೀನ್ ಏನಿದೆ ಪ್ರಮುಖವಾಗಿ ಟೀ ಮತ್ತು ಕಾಫಿಯನ್ನೇ ಸೇವಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ದರ್ಶನ್ ಅವ್ರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆದ್ಮೇಲೆ ಒಂದಿಷ್ಟು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆದಂತಹ ಎಡವಟ್ಟುಗಳಲ್ಲಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲೂ ಕೂಡ ದರ್ಶನ್ ಅವರನ್ನ ಸಾಮಾನ್ಯ ಖೈದಿಗಳಿಂದ ನಡೆಸಿಕೊಳ್ಳಲಾಗ್ತಾ ಇದೆ. ದಿವ್ಯಾ ಜ್ಯೋತಿ, ಅಮರೇಶ್, ಇತ್ತೀಚೆಗೆ ಅವರು ಟಿವಿಗಾಗಿ ಒಂದು ಮನವಿ ಕೂಡ ಇಟ್ಟಿದ್ರು. ಸೊ ಅದರ ಬಗ್ಗೆ ಏನಾದರೂ ಕೊಡಬಹುದಾ ಏನು ಅನ್ನೋದ್ರ ಬಗ್ಗೆ ಏನ್ ನಿರ್ಧಾರ ಕೈಗೊಳ್ಳಲಾಗಿದೆ? ದಿವ್ಯಾ ಜ್ಯೋತಿ, ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಈ ರೀತಿ ಕಾಡಿ ಬೇಡಿ ಪಡೆಯುವಂತ ಪರಿಸ್ಥಿತಿ ಎದುರಾಗಿರ್ಲಿಲ್ಲ. ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದ ನಂತರದಲ್ಲಿ ದರ್ಶನ್ ಅವರು ಪ್ರತಿಯೊಂದನ್ನು ಸಹಿತ ಅರ್ಜಿಯನ್ನ ಹಾಕಿನೇ ಪಡೆದುಕೊಳ್ಬೇಕು. ಮತ್ತೊಂದು ಕಡೆಗೆ ಜೈಲು ಅಧೀಕ್ಷಕರ ಜೊತೆಗೆ ಮನವಿಯನ್ನ ಸಲ್ಲಿಸಿನೇ ಪಡೆದುಕೊಳ್ಬೇಕು. ಇದಕ್ಕೆ ಪ್ರಮುಖ ಉದಾಹರಣೆ ಅಂದ್ರೆ ಮೊನ್ನೆ ತಾನೇ ಒಂದು ಸರ್ಜಿಕಲ್ ಚೇರ್ ನ ಪಡೆದುಕೊಳ್ಬೇಕಾದ್ರೂ ಸಹಿತ 2 ದಿನಗಳ ಕಾಲ ಕಾಯ್ಬೇಕಾಯ್ತು. ಮತ್ತೊಂದು ಕಡೆಗೆ ಅವರ ಪತ್ನಿ ಜೊತೆಗೆ ಮಾತನಾಡಬೇಕಾಗಿತ್ತು ಅಂದ್ರೆ ಸಹಿತ ಆದ್ರೆ ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ಮಾತನಾಡಬೇಕಾದಂತ ಸಂದರ್ಭದಲ್ಲೂ ಸಹಿತ 1 ದಿನ ಹೆಚ್ಚುವರಿಗೆ ಕಾಯಬೇಕಾದಂತ ಪರಿಸ್ಥಿತಿ ಇತ್ತು. ಮತ್ತೆ ಈಗ ದರ್ಶನ್ ಅವರು ಪ್ರಮುಖವಾಗಿ ಟಿವಿ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಜೈಲು ಅಧೀಕ್ಷಕಿ ಲತಾ ಅವರ ಜೊತೆಗೆ ಒಂದು ಬೇಡಿಕೆ ಇಟ್ಟಿದ್ದಾರೆ. ಈಗಾಗಲೇ 3 ದಿನಗಳಾಯ್ತು. ಆದ್ರೆ ಇದುವರೆಗೂ ಸಹಿತ ದರ್ಶನ್ ಅವರಿಗೆ ಟಿವಿ ಒದಗಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಆ ಒಂದು ಟಿವಿ ಅಂದ್ರೆ 15ನೇ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಮೊದಲೇನು ಟಿವಿ ಇತ್ತು ಅದು ರಿಪೇರಿಗೆ ಅಂದ್ರೆ ಹಾಳಾಗಿತ್ತು. ಹೀಗಾಗಿ ಅದನ್ನ ತೆಗೆದು ಈಗಾಗಲೇ ಬೇರೆ ಕಡೆ ಇಟ್ಟಿದ್ರು. ಈಗ ಮತ್ತೆ ಅದನ್ನ ರಿಪೇರಿ ಮಾಡಿಸಿ ಅದನ್ನೇ ದರ್ಶನ್ ಅವರು ಇರುವಂತಹ ಸೆಲ್ಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಅದನ್ನ ರೆಡಿ ಮಾಡ್ಲಿಕ್ಕೂ ಕೂಡ ಕಳಿಸಿದ್ರೆ ಬಹುತೇಕ ಇವತ್ತು ಸಂಜೆ ವೇಳೆ
ವೇಳೆಗೆ ದರ್ಶನ್ ಅವರು ಇರುವಂತಹ ಹೈ ಸೆಕ್ಯೂರಿಟೀಸ್ ಎಲ್ಲ 15ನೇ ಕೋಣೆ ಏನಿದೆ ಅದರಲ್ಲಿ ಇವತ್ತು ಸಂಜೆ ವೇಳೆಗೆ ಆ ಒಂದು ಟಿವಿಯನ್ನು ಕೂಡ ಫಿಟ್ ಮಾಡತಕ್ಕಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಸಾಮಾನ್ಯ ಖೈದಿಗಳಂತೆ ದಿನಗಳನ್ನ ಕಳೀತಾ ಇದ್ರೆ ಏನ್ ಬೇಕಾದ್ರೂ ಸಹಿತ ಅದನ್ನ ಜೈಲ ಅಧೀಕ್ಷಕರ ಬಳಿ ಮನವಿ ಕೊಡಬೇಕು, ಮತ್ತೊಂದು ಕಡೆಗೆ ಅರ್ಜಿಯನ್ನ ಸಲ್ಲಿಸಿನೇ ಪಡಿಬೇಕಾದಂತ ಪರಿಸ್ಥಿತಿ ಬಳ್ಳಾರಿ ಸೆಂಟ್ರಲ್ ಜೈಲಿದೆ. ಹೀಗಾಗಿ ಅಂದ್ರೆ ಟಿವಿಗೆ ಬೇಡಿಕೆ ಇಟ್ಟು 3 ದಿನಗಳಾಯ್ತು. ಬಹುತೇಕ ಆ ಒಂದು ಬೇಡಿಕೆ ಇವತ್ತು ಅದು ಫುಲ್ಫಿಲ್ ಆಗುವಂತ ಸಾಧ್ಯತೆ ಇದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಅಮರೇಶ್ ನಿಮ್ಮೆಲ್ಲ ಮಾಹಿತಿಗೆ.